ಸಾಮಾನ್ಯವಾಗಿ ಉಪ್ಪಿಟ್ಟಲ್ಲಿ ಹಲವಾರು ರೀತಿಯಲ್ಲಿ ಉಪ್ಪಿಟ್ಟು ಮಾಡ್ತಾರೆ. ಒಂದ್ಸತಿ ಈ ಥರ ಪ್ಲೈನ್ ಉಪ್ಪಿಟ್ಟು ಮಾಡೋ ಬದಲು ಈ ಬನ್ಸಿ ರವೆನ ಉಪಯೋಗಿಸ್ಕೊಂಡು ತರಕಾರಿನ ಹಾಕ್ಕೊಂಡು ತರಕಾರಿ ಉಪ್ಪಿಟ್ಟನ್ನ ಮಾಡೋಣ ಬನ್ನಿ. ಈ ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ ಬನ್ಸಿ ರವೆನ ಹಾಕ್ಕೊಬಿಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಬಂದಿದೆ. ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ ಹಾಕ್ಕೊಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಒಂದು ಸ್ವಲ್ಪ ಕಡಲೆಬೇಳೆ ನಿಮಗೆ ಬೇಕಾದಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಸಹ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸಿಡಿಯೋ ತನಕ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿರುವಂತಹ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಆದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಬೀನ್ಸು ಮತ್ತು ಕ್ಯಾಪ್ಸಿಕಮ್, ಒಂದು ಮೀಡಿಯಮ್ ಸೈಜ್ ಇರುವಂತಹ ಕ್ಯಾರೆಟ್ನ ಸಹ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನೆಲ್ಲದನ್ನು ಸಹ ಈರುಳ್ಳಿ ಒಟ್ಟಿಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನೆಲ್ಲ ಹಾಕ್ಕೊಬಿಟ್ಟು ತರಕಾರಿ ಉಪ್ಪು ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ಮಿನಿಟ್ಸು ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಬನ್ನಿ. ಆಲ್ಮೋಸ್ಟು ತರಕಾರಿ ಎಲ್ಲ ಎಣ್ಣೆಲೆ ಆಲ್ಮೋಸ್ಟ್ ಬಾಡಿರಬೇಕು. ನಂತರ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ತರಕಾರಿ ಎಲ್ಲ ಆಲ್ಮೋಸ್ಟು ಎಣ್ಣೆಯಲ್ಲೇ ಇದೇ ಥರ ಹುರಿದುನೇ ಬೇಯಿಸಬೇಕಾಗುತ್ತೆ. ನಂತರ ಇದು ಬೇಯಲಿಕ್ಕೆ ಮತ್ತು ರವೆ ಕ್ವಾಂಟಿಟಿನ ನೋಡ್ಕೊಂಬಿಟ್ಟು ಅದಕ್ಕೆ ರವೆ ಬೇಯಲಿಕ್ಕೆ, ಈ ತರಕಾರಿ ಬೇಯಲಿಕ್ಕೆ ಎರಡಕ್ಕೂ ಸೇರಿ ಒಟ್ಟಿಗೆ ನಾನು ಗ್ಲಾಸ್ ಮೆಷರ್ಮೆಂಟಲ್ಲಿ ನೀರನ್ನ ಹಾಕೋತಾ ಇದ್ದೀನಿ. 1 ಗ್ಲಾಸ್ ರವೆಗೆ 2 ಗ್ಲಾಸಷ್ಟು ನೀರನ್ನು ಹಾಕೋಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನಂತರ ಈ ಹುರಿದಿರೋಂತಹ ಬನ್ಸಿ ರವೆನ ಸಣ್ಣ ಉರಿ ಇಟ್ಬಿಟ್ಟು ನಿಧಾನವಾಗಿ ಸ್ಪ್ಯಾಚುಲ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪನೇ ರವೆನ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ರವೆ ಹಾಕಿ ಒಂದು 2 ಮಿನಿಟ್ಸ್ ಆದ ನಂತರ ಈ ಥರ ಚೆನ್ನಾಗಿ ಕುದಿ ಹತ್ತಲಿಕ್ಕೆ ಶುರು ಆಗುತ್ತೆ. ಆಲ್ಮೋಸ್ಟ್ ತರಕಾರಿ ಮತ್ತು ರವೆ ಎರಡು ಒಟ್ಟಿಗೆ ಇವಾಗ ಈ ನೀರಲ್ಲಿ ಬೇಯಲಿಕ್ಕೆ ಶುರು ಆಗುತ್ತೆ. ಈ ಸೈಡಲ್ಲಿರುವಂತಹ ತರಕಾರಿಗಳನ್ನೆಲ್ಲ ನೀಟಾಗಿ ಮಧ್ಯ ತಂದುಬಿಟ್ಟು ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಏನಾದರೂ ಉಪ್ಪು ಅವಶ್ಯಕತೆ ಇದೆ ಅನಿಸಿದರೆ ಇವಾಗಲೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಆ ಒಂದು ಲಿಡನ್ನು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಒಂದು 5 ಮಿನಿಟ್ಸ್ ಕಡಿಮೆ ಉರಿಲಿ ನಾನು ಬಿಟ್ಬಿಡ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ಅಷ್ಟು ನೀರು ಕ್ವಾಂಟಿಟಿಲಿ ಎಷ್ಟು ನೀರು ಕಡಿಮೆಯಾಗಿ ಅದು ರವೆ ತರಕಾರಿ ಆಲ್ಮೋಸ್ಟ್ ಬೆಂದಿದೆ ಅಂತ. ಈಗ ಅದೇ ಥರ ಇನ್ನೊಂದು ಸತಿ ಒಂದು 5 ಮಿನಿಟ್ಸ್ ಇದೇ ಥರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಬಿಟ್ಟಿದ್ದೆ. ಆಲ್ಮೋಸ್ಟು ಅದರಲ್ಲಿರುವಂತಹ ನೀರಂಶ ಎಲ್ಲ ಕಡಿಮೆಯಾಗಿ ನಮಗೆ ಬಿಸಿ ಬಿಸಿಯಾದಂತಹ ಬನ್ಸಿ ರವೆ ಉಪ್ಪಿಟ್ಟು ರೆಡಿಯಾಗಿದೆ. ಇಷ್ಟಿದ್ರೆ ಕ್ವಾಂಟಿಟಿ ಸಾಕಾಗುತ್ತೆ. ನೀರು ಜಾಸ್ತಿನೂ ಇರಬಾರ್ದು ಅಥವಾ ಕಡಿಮೆ ಫುಲ್ಲು ಉದುದ್ರಾಗೂ ಸಹ ಇರಬಾರ್ದು. ಈ ಥರ ಕ್ವಾಂಟಿಟಿಲಿದ್ರೆ ನಮ್ಗೆ ಆಲ್ಮೋಸ್ಟು ಉಪ್ಪಿಟ್ಟು ತಿನ್ನಲಿಕ್ಕೆ ರೆಡಿಯಾಗಿದೆ. ಇವಾಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಈ ಬಿಸಿ ಬಿಸಿಯಾದಂತಹ ತರಕಾರಿ ಉಪ್ಪಿಟ್ಟನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದೇ ಥರ ಪ್ಲೈನ್ ಉಪ್ಪಿಟ್ಟು ತಿನ್ನಲಿಕ್ಕೆ ಆಗಲ್ಲ ಅನ್ನೋರು ಒಂದ್ಸತಿ ಈ ಥರ ಟ್ರೈ ಮಾಡಿ. ಆಪ್ಷನಲ್ಲು ಯಾವುದಾದ್ರೂ ತರಕಾರಿನ ನೀವು ಉಪಯೋಗಿಸ್ಬೋದು. ಕ್ಯಾಪ್ಸಿಕಮ್ ಅಥವಾ ಕ್ಯಾಬೇಜನ್ನು ಸಹ ಯೂಸ್ ಮಾಡ್ಕೊಂಬಿಟ್ಟು ನೀವು ಮಾಡ್ಬೋದು. ಅಥವಾ ಮೊದಲೇ ತರಕಾರಿನೂ ಸಹ ಎಲ್ಲ ಮೊದಲು ಬೇಯಿಸ್ಕೊಂಡು ಕಟ್ ಮಾಡಿಕೊಂಡು ಸಹ ಯೂಸ್ ಮಾಡ್ಬೋದು. ಅದೊಂಥರ ಡಿಫ್ರೆಂಟ್ ಮೆಥಡಲ್ಲಿ ಮಾಡ್ಬೋದು. ನಾನಿವತ್ತು ಈ ಥರ ಮೆಥಡಲ್ಲಿ ಮಾಡಿದ್ದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್